ಏನಾದ್ರೂ ಹುಚ್ಚಿಡ್ದಿದ್ಯಾ? ಸೂಸೈಡ್ ಯಾಕೆ ಮಾಡ್ಕೋತಿದ್ಯಾ? ಏನಾಯ್ತಕ್ಕ? ಏನ್ ನಡೀತು? ಹೇಳು ಹೇಳು. ಏನಕ್ಕ? ಏನಾಯ್ತು? ಹೇಳು ಹೇಳಕ್ಕ, ಹೇಳು. ಏಯ್, ಕರ್ಕೊಂಡ್ ಬನ್ನಿ ಅಂದ್ರೆ ಎತ್ತಾಕೊಂಡ್ ಬಂದಿದ್ದೀರಾ? ನನ್ ತಮ್ಮ ಮದ್ವೆ ಆಗೋಳ್ನ ಹೀಗ ಕರ್ಕೊಂಡ್ ಬರೋದು? ಏನು ಅನ್ಕೋಬೇಡ ಅಮ್ಮ, ಕಾಡ್ ಪ್ರಾಣಿಗಳಿವ್ರು. ಮರ್ಡರು ಮಾನಭಂಗ ಮಾಡದ್ ಬಿಟ್ಟು ಇನ್ನೇನು ಗೊತ್ತಿಲ್ಲ ಇವುಗಳಿಗೆ. ನಿನ್ ಹೆಸರೇನಮ್ಮ? ಪುಷ್ಪ. ಅಯ್ಯಯ್ಯೋ, ಭಯ ಪಡ್ತಾ ಇದೀಯಾ? ನಾನು ನಿನ್ಗೇನು ಮಾಡಲ್ಲ. ನಾನು ನಿನ್ಗತ್ಕೆ ಆಗೋಳು. ನಿನ್ ಮದ್ವೆ ಆಗೋ ಹುಡುಗನ್ ನೋಡ್ತೀಯಾ? ಹೇ ಬಳ್ಳಾರಿ, ನೀನ್ ಮದ್ವೆ ಆಗೋಳು. ಹೆಸರು ಪುಷ್ಪ. ಪುಷ್ಪ. ಹೇ ತಮ್ಮ, ಇವಳಗ್ ತಾಳಿ ಕಟ್ಟಿ ಮದ್ವೆ ಆಗೋವರೆಗೂ ಇವಳ ಜೋಪಾನವಾಗಿ ನೋಡ್ಕೋ. ಕತ್ತೆ, ನೀನ್ ಬೇಡ ಅಂದ್ರು ಕಣ್ಣೀರಿಟ್ರು ನಿನ್ ಮದ್ವೆ ನನ್ ತಮ್ಮನ್ ಜೊತೆನೆ. ಮದ್ವೆ ಫಿಕ್ಸ್ ಆಯ್ತು ಅಂತ ಅಪ್ಪ ಅಮ್ಮನ ಹತ್ರ ಹೋಗೇಳು. ಏಯ್, ಇವಳನ್ನ ಎಲ್ಲಿಂದ ಕರ್ಕೊಂಡ್ ಬಂದ್ರು ಅಲ್ಲಿಗೆ ಕರ್ಕೊಂಡ್ ಹೋಗ್ಬಿಟ್ರು. ಸರಿ ಅಕ್ಕ, ಬಾಮ. ಏ ತಮ್ಮ, ಈ ಕಾಲದಲ್ಲಿ ಹುಡುಗಿರು ಖಾಲಿಯಾಗಿರಲ್ಲ. ಯಾವ್ದಕ್ಕೂ ಅವಳ ಮೇಲೆ ಒಂದ್ ಕಣ್ಣಿಟ್ಟಿರು. ಏಯ್ ಪುಷ್ಪ, ಒಳ್ಳೆ ಬಲ್ತಿರೋ ಮಾವಿನ ಹಣ್ಣಿನ ಥರ ರುಚಿಯಾಗಿದೀಯ ನೀನು. ನನ್ನ ಅಕ್ಕ ನಿನ್ನ ಬಿಟ್ಬಿಡೊಂದಿದ್ದಕ್ಕೆ ಬದುಕಿದ್ಯಾ ನೀನು. ಇಲ್ಲ ಅಂದ್ರೆ ನಾನು ಹಾಸಿಗೆಯಲ್ಲಿ ಇಷ್ಟೊತ್ತಿಗೆ ಬಿದ್ದಿರ್ತಿದ್ದೆ ನೀನು. ಹೋಗ ಸುಮ್ನಾಗ್. ಆ ಬಳ್ಳಾರಿಗೆ ಗಣೇಶ್ ಬಗ್ಗೆ ಏನಾದ್ರೂ ಗೊತ್ತಾದ್ರೆ ಸಾಯಿಸ್ಬಿಡ್ತಾನೆ. ಇವನ್ ಜೊತೆ ಇರೋಕ್ ಇಷ್ಟ ಇಲ್ಲ. ಗಣೇಶ್ನ ದೂರ ಮಾಡ್ಕೊಳಕ್ ಆಗ್ತಿಲ್ಲ. ಅದಕ್ಕೆ ಸಾಯ್ಬೇಕು ಅಂತ ಡಿಸೈಡ್ ಮಾಡ್ದೆ. ಸಾವು ಎಲ್ಲದಕ್ಕೂ ಉತ್ತರ ಅಲ್ಲ ಕಣೆ. ಇವಾಗ ಏನ್ ಮಾಡ್ಬೇಕು ನಾನು ಹೇಳ್ತೀನಿ, ಬಾ. ಗೀತಾ, ಅಕ್ಕ ಬಾ ಬಾ ಬಾ. ಅವನ ನೆಪ್ಸು, ಹೋಗು. ಗೀತಾ, ಗಣೇಶ್, ಗಣೇಶ್, ಗಣೇಶ್. ನನ್ನ ಹೆಸರು ಗೀತಾ, ಇವಳು ನನ್ನ ಅಕ್ಕ. ಬೇಗ ನಮ್ಮ ಅಕ್ಕನೆಲ್ಲಾದ್ರೂ ಕರ್ಕೊಂಡೋಗು ಬಾವಾ, ಪ್ಲೀಸ್. ನೀವ್ ಇಲ್ಲಿದ್ರೆ ಲೈಫಲ್ಲಿ ನಮ್ಮ ಅಕ್ಕ ನಿಮಗ್ ಸಿಗಲ್ಲ. ಪ್ಲೀಸ್ ಬಾವಾ, ಕರ್ಕೊಂಡು ಹೋಗು. ತಗೋ, ಇಟ್ಕೋ. ಇದನ್ ತಗೊಂಡ್ ಹೋಗಿ ಎಲ್ಲಾದ್ರೂ ಹ್ಯಾಪಿ ಆಗಿರಿ. ಎಲ್ಲಿದ್ದೆ ಇಷ್ಟೊಂದು ದುಡ್ಡು? ಹೆಣ್ಣದ ಹತ್ರ ಡ್ಯಾನ್ಸ್ ಮಾಡಿ ಸಂಪಾದನೆ ಮಾಡಿದ್ದೆಲ್ಲ ಯಾಕೆ ಅನ್ಕೊಂಡೆ? ನಿನ್ ಮದ್ವೆಗೋಸ್ಕರ. ಹೋಗು ಬಾವಾ, ಪ್ಲೀಸ್ ಕರ್ಕೊಂಡು ಹೋಗು. ನಮ್ಮ ಅಕ್ಕನ್ ಚೆನ್ನಾಗಿ ನೋಡ್ಕೋ ಬಾವಾ, ಪ್ಲೀಸ್. ಬೇಗ ಇಲ್ಲಿಂದ ಹೊರಡಿ, ಪ್ಲೀಸ್ ಬಾವಾ, ಹೊರಡಿ. ಏನ್ ಯೋಚನೆ ಮಾಡ್ತಿದ್ದೀರಾ? ಬೇಗ ಹೊರಡಿ. ಯಾರಾದ್ರೂ ನೋಡಿದ್ರೆ ಕಷ್ಟ ಆಗುತ್ತೆ. ಹೌದು, ಎಲ್ಲಿ ಹೋಗ್ತೀರಾ? ಅವತ್ ನೀನ್ ಹೇಳಿದ್ದೆ ಅಲ್ವಾ ಲಾವಣ್ಯ ಅವ್ರ ಅಣ್ಣ ಪೊಲೀಸ್ ಅಂತ.
ಲಾವಣ್ಯ ಅವ್ರ ಅಣ್ಣ, ಅವ್ರ ಹತ್ರನೇ ಹೋಗ್ಬಿಡಿ, ಅವರೆಲ್ಲ ನೋಡ್ಕೋತಾರೆ. ಗೀತಾ, ಅಮ್ಮ ಹುಷಾರು. ಶೇಷ್ ಅವರೇ, ಸರ್, ಅಣ್ಣ ಅಂದ್ರೆ ಅವನಿಗೆ ಪ್ರಾಣ, ಅಕ್ಕ ಅಂದ್ರೆ ಇವಳಿಗೆ ಪ್ರಾಣ. ಇವರಿಬ್ರು ಕೂಡ ಒಬ್ಬರ ಮೇಲೊಬ್ರು ಪ್ರಾಣ ಇಟ್ಕೊಂಡಿದ್ದಾರೆ. ಟಚ್ ಮಾಡ್ಬಿಟ್ರು ರೀ, ಇವ್ರಿಗೋಸ್ಕರ ಏನಾದ್ರೂ ಮಾಡಬೇಕು. ಏಯ್, ಸಾಯ್ಬೇಕಾಗಿರೋರು ಅವರಲ್ಲ, ಕೊಲ್ಬೇಕಾಗಿರೋ ನೀನಲ್ಲ. ನಿಜವಾಗ್ಲೂ ಇದರಿಂದ ಯಾರಿದ್ದಾರೆ, ಯಾಕಿದನ್ನ ಮಾಡಿದ್ರು ಅಂತ ತಿಳ್ಕೋಬೇಕು. ಹೇಳಿತೀನಿ, ರಣರಂಗದಲ್ಲಿ ನಾನೇ ಹೇಳಿದ್ದೀನಿ. ರಾತ್ರಿ ಬರ್ತೀನಿ. ನಾಟಿ ಕೋಳಿ ಮಾಡಿ ರೆಡಿಯಾಗಿರು. ಇವತ್ತು ಮಂಚ ಮುರಿದೋಗಿರ್ಬೇಕು. ಅದು ಸರಿ, ನಿನ್ನ ತಂಗಿಯಲ್ಲೇ? ಅಮ್ಮ, ಅಯ್ಯೋ, ಅಯ್ಯೋ, ನಿಜ ಹೇಳದೆ ಹೋದ್ರೆ ಇವನ ಸಾಯಿಸೇ ಬಿಡಂಗವ್ರಲ್ಲಪ್ಪ. ಅಯ್ಯೋ, ಹೇಳೋ. ಹೇಳ್ತೀನಿ ಸರ್, ಹೇಳ್ತೀನಿ ಸರ್. ಏನ್ ಬೈರಾಗಿ, ಎಷ್ಟೇ ಪ್ರಯತ್ನ ಮಾಡಿದ್ರು ಕಾಂಟ್ರಾಕ್ಟ್ ಸಿಗಲ್ಲ ಅಂತ ಹೇಳಿದ್ರಿ, ಸಿಗ್ತಲ್ಲ. ನಿಮ್ ದೃಷ್ಟಿ ಬದ್ಲಾಯ್ತಾ ಇಲ್ಲ ನಿಮ್ ಪಂಚಾಂಗ ಬದ್ಲಾಯ್ತಾ? ಕನಕ, ನಿನ್ನ ಸುತ್ತ ನಿನ್ನ ತಮ್ಮನ ಸುತ್ತ ಗಂಡಾಂತರ ತಾಂಡವ ಆಡ್ತಾ ಇದೆ. ಕೆಲವು ದಿನಗಳ ಹಿಂದೆನೆ ನಿಮ್ಮಿಬ್ಬರ ಪತನಕ್ಕೆ ಬೀಜ ಹೂಡಿದರೆ. ಷಡ್ಯಂತ್ರನ ಮಾಡುತ್ತಿರುವಂತಹ, ಆಗ್ದಿರೋ ಒಳ್ಳೇದೇನೋ ಆಗ್ತಿದೆ ಅಂತಂದ್ರೆ ಯಾವುದೋ ಅದೃಷ್ಟ ನಿಮ್ ಎದುರಿಗೆ ಬಂದಿದೆ. ರೋಡ್ ಗಡ್ಡ ಬರ್ತೀಯೇನೆ ದರಿದ್ರ ತವಳೆ, ಹೋಗೆ ಆ ಕಡೆ. ಆ ಅದೃಷ್ಟನೇ ನಿಮ್ ಗಂಡಾಂತರನ ತಪ್ಪಿಸ್ತಿರೋದು. ಒಂದೇ ದಿನ ಹುಟ್ಟಿರೋ ನಿಮ್ಮಿಬ್ರು ಆ ಸಾವು ಕೂಡ ಬೇರೆ ಮಾಡೋದಕ್ಕಾಗಲ್ಲ. ಬೇಗ ಆ ಅದೃಷ್ಟನ ನಿನ್ನದ್ ಮಾಡ್ಕೋ, ನಿನ್ನ ಮನೇಲಿ ಕಟ್ಟಿಡು.